ಓಕೆ, ಇವಾಗ ರಾಹುಲ್ ಗಾಂಧಿ ಅವರನ್ನ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅಂತ ಹಿಂದೂ ಜನ ತಡಿತಾ ಇದ್ದಾರೆ. ಇದಕ್ಕೂ ಕೂಡ ಬಿಜೆಪಿಯವರು ಕುಮ್ಮಕ್ ಕೊಡ್ತಾ ಇರೋದು, ಇದಕ್ಕೂ ಕೂಡ ಯೋಗಿ ಆದಿತ್ಯನಾಥ್ ಅವರು ಅಥವಾ ನರೇಂದ್ರ ಮೋದಿ ಅವರು ಕುಮ್ಮಕ್ ಕೊಡ್ತಾ ಇದ್ದಾರೆ, ಜನರನ್ನ ಚೂ ಬಿಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಅಲ್ಲಿ ಮುಖ್ಯಮಂತ್ರಿ ಆಗಿರುವಂತದ್ದು ಹಿಮಾಂತ್ ಬಿಸ್ವಾ ಶರ್ಮಾ ಅವರು ಕೂಡ ಬಿಜೆಪಿಗರೇ. ಸೊ ಹೀಗಾಗಿ ಅವರೇ ಒಂದ್ ರೀತಿ ಜನರಿಗೆ ತಲೆ ತುಂಬಿರುವಂತದ್ದು ಅನ್ನುವಂತಹ ಮಾತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಅಸ್ಸಾಂನಲ್ಲಿ ನಡೆದಂಥ ಘಟನೆಯ ಹಿನ್ನೆಲೆ ನನಗೇನು ಗೊತ್ತಿಲ್ಲ. ಅಲ್ಲಿ ಯಾಕೆ ತಡೆದ್ರು, ಅಲ್ಲಿ ಏನಾದರೂ ಗಲಭೆ ಆಗ್ತಿತ್ತಾ, ಅಲ್ಲಿ ಏನಾದರೂ ಅವರು ಶ್ರೀರಾಮ ಇದಕ್ಕೆ ಅಯೋಧ್ಯೆಗೆ ಬರೋದಿಲ್ಲ ಅಂತ ನಿರಾಕರಿಸಿದಕ್ಕೆ ಹಿಂದೂ ದೇವಸ್ಥಾನಗಳ ಒಳಗಡೆ ಬರಬೇಡಿ ಅಂತ ಒಂದು ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಜನ. ನೋಡಿ, ಹೇಮಂತ್ ವಿಶ್ವಾಸ್ ಶರ್ಮಾ ಅವರು ಏನು ಕ್ರಮ ತಗೊಂಡಿದ್ದಾರೆ, ಅಲ್ಲಿ ಅಸ್ಸಾಮಿನ ಮುಖ್ಯಮಂತ್ರಿ, ಸರಿಯಾದ ಕ್ರಮ ಇದೆ. ಇವತ್ತು ಕಾಂಗ್ರೆಸ್ನವರಿಗೆ ಯಾವುದೇ ನೈತಿಕತೆ ಇಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕೆ, ಭಕ್ತಿ ಭಾವನೆಯನ್ನು ವ್ಯಕ್ತಪಡಿಸೋಕ್ಕೆ ನಿಮಗೆ ನೈತಿಕತೆ ಇಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ರಾಮನ ಪರವಾಗಿ ನಿಂತ್ಕೊಳ್ಳಿಲ್ಲ, ನೀವು ಬಾಬರ್ನ ಪರವಾಗಿ ನಿಂತ್ಕೊಂಡ್ರಿ. ಅಷ್ಟೇ ಅಲ್ಲ, ರಾಮ ಸೇತುವೆ ಸಂಬಂಧಪಟ್ಟಾಗ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ನವರು ನಿಮ್ಮ ನಿಲುವೇನು ಅಂತ ಕೇಳಿದಾಗ ಅಫಿಡವಿಟ್ನಲ್ಲಿ ನೀವು ಬರೆದು ಕೊಟ್ಟಿದ್ದು ದಾಖಲೆ ಇದೆ. ರಾಮ ಅಸ್ತಿತ್ವದಲ್ಲಿ ಇಲ್ಲ, ರಾಮ ಕಟ್ಟು ಕತೆ, ರಾಮ ದೇವರಲ್ಲ ಅಂತ ಹೇಳಿ ಬರೆದು ಕೊಟ್ಟಂಥವ್ರಿಗೆ ನಿಮಗೆ ಏನು ನೈತಿಕತೆ ಇದೆ, ನಿಮಗೇನು ಹಕ್ಕಿದೆ ರಾಮನ ಬಗ್ಗೆ ದೇವಸ್ಥಾನ ಹೋಗೋಕ್ಕೆ? ನಿಮಗೆ ಏನೂ ಹಕ್ಕಿಲ್ಲ. ನೀವು ಮನೆಯೊಳಗೆ ಕೂತ್ಕೊಂಡು ಭಜನೆ ಮಾಡ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ಪಾಪ, ನೀವು ಮಾಡಿದಂಥ ಪಾಪ ಇದೆ ಈ ದೇಶದಲ್ಲಿ. ಎಷ್ಟು ಪಾಪ ಮಾಡಿದ್ದಾರೆ ಅಂದರೆ, ಗಂಗಾ ನದಿಯಲ್ಲಿ 100 ಬಾರಿ ಮುಳುಗೆದ್ರೂ ನಿಮ್ಮ ಪಾಪ ನಾಶ ಆಗೋದಿಲ್ಲ. ಸೊ ಅಲ್ಲಿಯ ವಿಶ್ವಾಸ್ ಶರ್ಮಾ ಅವರು ತಗೊಂಡಂಥ ಕ್ರಮ ಸರಿಯಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. Audio Jungle.